ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋದಲ್ಲಿ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಭಾಗ 2 8ನೇ ತರಗತಿಯಲ್ಲಿ ಬರುವಂತಹ ಸೀಮೆ ಪಠ್ಯಪೂರಕ ಅಧ್ಯಯನದಲ್ಲಿ ಬರುವಂತಹ ಕಥಾವಸ್ತು ಇಷ್ಟೇ ಮಕ್ಕಳೇ. ಒಬ್ಬ ವ್ಯಕ್ತಿಗೆ ಬಡತನ ಇರ್ತದೆ, ಮುದುಕಿ ಸಹಾಯವನ್ನ ಮಾಡ್ತಾರೆ. ಆ ಸಹಾಯಕ್ಕೆ ಪ್ರತಿರೂಪವಾಗಿ ಉಪಕಾರಕ್ಕೆ ಅಪಕಾರವನ್ನ ಆ ವ್ಯಕ್ತಿ ಮಾಡ್ತಾನೆ. ಹಾಗೂ ಪ್ರಕೃತಿಯನ್ನು ನಾಶ ಮಾಡಿದ್ರೆ ಮನುಷ್ಯ ಏನೆಲ್ಲ ಕೆಟ್ಟದನ್ನು ಅನುಭವಿಸ್ಬೇಕು ಅನ್ನೋದನ್ನ ಈ ಸೀಮೆ ಪಾಠದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಸೊಗಸಾಗಿ ಚಿತ್ರಿಸಿದ್ದಾರೆ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೃತಿಕಾರರ ಪರಿಚಯ: ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಇವರೇ ನೋಡಿ ಚಿತ್ರದಲ್ಲಿದ್ದಾರಲ್ಲ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಕೃತಿಕಾರರ ಪರಿಚಯ: ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಜನವರಿ 2, 1937ರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮದಲ್ಲಿ ಜನಿಸಿದರು. ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರರು 24 ನಾಟಕಗಳು, 10 ಕವನ ಸಂಕಲನಗಳು, 5 ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಚಕೋರಿ ಅವರ ಮಹಾಕಾವ್ಯ ಸಂಗ್ಯಾಬಾಳ್ಯ, ಜೋ ಕುಮಾರಸ್ವಾಮಿ, ಸಿರಿ ಸಂಪಿಗೆ, ಶಿವರಾತ್ರಿ ಮುಂತಾದ ನಾಟಕಗಳು, ಕರಿಮಾಯಿ, ಸಿಂಗಾರಮ್ಮ ಮತ್ತು ಅರಮನೆ, ಶಿಖರ ಸೂರ್ಯ ಮುಂತಾದ ಕಾದಂಬರಿಗಳು ಇವರ ಕೃತಿಗಳು. ಇವರಿಗೆ 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಪ್ರಸ್ತುತ ಸೀಮೆ ಜನಪದ ಕಥೆದು. ಜನಪದ ಕಥೆ ಅಂದರೆ ಜನರ ಬಾಯಿಯಿಂದ ಬಾಯಿಗೆ ಮೌಖಿಕವಾಗಿ ಅಂದರೆ ಮುಖಾಮುಖಿಯಾಗಿ ಇದು ಬಂದಿರುವಂತಹ ಸಾಹಿತ್ಯವೇ ಜನಪದ ಸಾಹಿತ್ಯ. ಇದರಲ್ಲಿ ಜನಪದ ಕಥೆಯೂ ಸಹ ಬರ್ತದೆ. ಸೀಮೆ ಜನಪದ ಕಥೆಯನ್ನು ಅವರ ಮರವೇ ಮರ್ಮರವೇ ಎಂಬ ಸಂಕಲನದಿಂದ ಆತ್ಮಹತ್ಯೆ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಸೀಮೆ ಪ್ರವೇಶಕ್ಕೆ ಬರೋಣ. ಪರಿಸರದ ಜೀವನಾಡಿ ಮರಗಳಾಗಿವೆ. ಅತಿಯಾಸೆ ಸ್ವಾರ್ಥಗಳಿಂದ ಮನುಷ್ಯ ಮರಗಳನ್ನು ಕಡಿಯುತ್ತಿರುವುದು ವಿಪರ್ಯಾಸ. ಹಸಿರೇ ಉಸಿರು ಎನ್ನುವುದು ತಿಳಿದಿದ್ದರೂ ಸಕಲ ಜೀವಿಗಳಿಗೆ ಅಗತ್ಯವಾದ ಮರಗಳನ್ನು ಅವಿವೇಕದಿಂದ ಮನುಷ್ಯ ಕಡಿಯುತ್ತಾ ಆತ್ಮಹತ್ಯೆಯ ಹಾದಿಯ ಸಾಗುತ್ತಿರುವುದನ್ನು ಈ ಜಾನಪದ ಕಥೆ ಮಾರ್ಮಿಕವಾಗಿ ನಿರೂಪಿಸುತ್ತದೆ. ನಮ್ಮ ಪರಿಸರ ಅಂದ್ರೇನು? ನಮ್ಮ ಸುತ್ತಮುತ್ತಲಿರುವಂತಹ ಬೆಟ್ಟ, ಗುಡ್ಡ, ನದಿ, ಪರ್ವತ, ಪ್ರಕೃತಿ, ಎಲ್ಲಾ ಜೀವರಾಶಿಗಳು ಹಾಗೂ ನಿರ್ಜೀವ ವಸ್ತುಗಳನ್ನು ಸಹ ಪರಿಸರ ಅಂತ ಕರಿತೀವಿ. ಅದರಲ್ಲೂ ಸಹ ಮರಗಳು ಪರಿಸರದ ಜೀವನಾಡಿಗಳಾಗಿದ್ದಾವಲ್ವ. ಮರಗಳಿಂದ ನಮಗೆ ಉಸಿರಾಟಕ್ಕೆ ಯೋಗ್ಯವಾದ ಆಮ್ಲಜನಕ ಸಿಗುತ್ತದೆ ಹಾಗೂ ಭೂಮಿಯ ಆರ್ದ್ರತೆ ಇರ್ತದೆ. ಇನ್ನು ಬೇಕಾದಷ್ಟು ಪ್ರಯೋಜನಗಳು ಮರಗಳಿಂದ ಆಗಿವೆ ನಮಗೆ. ಅತಿಯಾಸೆ, ಮನುಷ್ಯನ ಸ್ವಾರ್ಥ, ಲೋಭ, ಅತಿಯಾಸೆಗಳಿಂದ ಮನುಷ್ಯ ಮರಗಳನ್ನು ಕಡಿದು ಹಾಳು ಮಾಡ್ತಾ ಇರೋದು ಇಂದಿನ ದುಷ್ಕೃತ್ಯವೇ ಸರಿಯಾಗಿದೆ. ಹಸಿರೇ ಉಸಿರು ಎನ್ನುವುದು ತಿಳಿದಿದ್ರೂ ಸಹ ಸಕಲ ಜೀವಿಗಳಿಗೂ ಅಗತ್ಯವಾದ ಮರಗಳನ್ನು ಮನುಷ್ಯ ಅವಿವೇಕದಿಂದ ಕಡಿಯುತ್ತಾ ಆತ್ಮಹತ್ಯೆಯ ಹಾದಿಯನ್ನು ಸಾಗುತ್ತಿರುವುದನ್ನು ಈ ಜಾನಪದ ಕಥೆ ಸೂಕ್ಷ್ಮವಾಗಿ ವಿವರಿಸ್ತದೆ. ಮಕ್ಕಳೇ, ಮೊದಲಿಗೆ ಪಾಠವನ್ನು ವಾಚಿಸಿ ಅದರ ಅರ್ಥವನ್ನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ಹೇಳ್ಕೊಂಡು ಹೋಗ್ತಾರೆ. ನಮ್ಮೂರು ಶಿವಪುರದ ಅಂಚಿನಲ್ಲಿ ಮರಡಿ ಶುರುವಾಗುವಲ್ಲಿ ವಿಚಿತ್ರವಾದ ಒಬ್ಬ ಮುದುಕ ಕೂತಿರುತ್ತಾನೆ. ಅವನು ಯಾವಾಗಲೂ ತಲೆ ಮೇಲೆ ಕೈ ಹೊತ್ತುಕೊಂಡು ಇನ್ನೇನು ಆಕಾಶ ತನ್ನ ತಲೆ ಮೇಲೆ ಹರಿದು ಬೀಳುತ್ತದೆ ಎಂಬಂತೆ ಭೀತನಾಗಿ ಕೂತಿರುವುದು ಅವನ ವಿಶೇಷ. ನಾವು ಯಾರಾದರೂ ಆ ಕಡೆ ಸುಳಿದರೆ ಎಷ್ಟು ನಿರಾತಂಕವಾಗಿ ಅಲೆದಾಡುತ್ತೀರೋ, ಆಕಾಶ ಹರಿದು ಬೀಳುವ ವಿಚಾರ ನಿಮಗೆ ತಿಳಿಯದೆ ಎಂಬಂತೆ ಕ್ರೂರವಾಗಿ ನೋಡುತ್ತಾನೆ. ನಾವು ಅವನನ್ನು ನಿರ್ಲಕ್ಷಿಸಿ ನಡೆದರೆ ತಲೆಯ ಮೇಲಿನ ಕೈ ತೆಗೆದು ಹಣೆ ಇಟ್ಟಿಸಿಕೊಂಡು ಮತ್ತೆ ಅದೇ ಜಾಗದಲ್ಲಿ ಅಂದರೆ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಈಗ ಕೋಪದಲ್ಲಿ ಜುಪ್ಪರಿ ಕಿತ್ತುಕೊಳ್ಳೋದು ಶುರುವಾಗಿದೆ. ಒಂದು ದಿನ ನಿಮ್ಮಂತವನೊಬ್ಬ ಯಾಕೆ ಹೀಗೆ ಮಾಡುತ್ತಿ ಅಂತ ಸಹಾನುಭೂತಿಯಿಂದ ಕೇಳಿದಾಗ ಆತ ಹೇಳಿದ ಕತೆ ಇದು. ಕಂಬಾರ್ ಹೇಳ್ತಾರೆ, ಅವರೂರು ಶಿವಪುರದ ಅಂಚಿನಲ್ಲಿ ದಡದಲ್ಲಿ ಮರಡಿ ಶುರುವಾಗುವುದರಲ್ಲಿ ಒಬ್ಬ ವಿಚಿತ್ರವಾದ ಒಬ್ಬ ಮುದುಕ ಕೂತಿರ್ತಾನೆ. ಅವನು ಯಾವಾಗಲೂ ತಲೆಯ ಮೇಲೆ ಅಂದರೆ ಗ್ರಾಂಥಿಕ ರೂಪ ಮೇಲೆ ಕೈ ಹೊತ್ಕೊಂಡು ಅಂದರೆ ಚಿಂತೆ ಮಾಡ್ತಾ ಇನ್ನೇನು ಆಕಾಶ ತನ್ನ ತಲೆ ಮೇಲೆ ಹರಿದು ಬೀಳ್ತದೆ ಎಂಬಂತೆ ಭೀತನಾಗಿಂದ ಭಯಭೀತನಾಗಿ ಬೆದರಿಕೆಯಿಂದ ಕೂತಿರುವುದು ಅವನ ವಿಶೇಷವಾಗಿದೆ. ಇಲ್ಲಿ ಚಂದ್ರಶೇಖರ್ ಕಂಬಾರ್ ಅಥವಾ ನಾವು ಯಾರಾದರೂ ಆ ಕಡೆ ಹೋದ್ರೆ ಎಷ್ಟು ನಿರಾತಂಕವಾಗಿ ಅಲೆದಾಡುತ್ತೀರಿ, ಆಕಾಶ ಹರಿದು ಬೀಳುವ ವಿಚಾರ ನಿಮಗೆ ತಿಳಿಯಿದೆ ಎಂಬಂತೆ ಕ್ರೂರವಾಗಿ ನಮ್ಮನ್ನೆಲ್ಲ ನೋಡ್ತಾನೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. ನಾವು ಅವನನ್ನ ಕೇರ್ ಮಾಡದೆ ನಿರ್ಲಕ್ಷಿಸಿ ನಡೆದ್ರೆ ತಲೆಯ ಮೇಲೆ ಕೈ ತೆಗೆದು ಹಣೆ ದುರುಕ್ತಿ ಪದ. ಒಂದು ಪದವನ್ನು ಅರ್ಥಬದ್ಧವಾಗಿ ಎರಡೆರಡು ಬಾರಿ ಉಚ್ಚರಿಸುವುದಕ್ಕೆ ದುರುಕ್ತಿ ಅಂತ ಕರಿತೀವಿ. ತಲೆಯ ಮೇಲೆ ಹಣೆ ಗಿಟ್ಟಿಸ್ಕೊಂಡು ಮತ್ತೆ ಅದೇ ಜಾಗದಲ್ಲಿ ಅಂದ್ರೆ ತಲೆಯ ಮೇಲೆ ಕೈ ಇಟ್ಕೊಳ್ತಾನೆ, ಚಿಂತೆ ಮಾಡ್ತಾ ಕೂತಿರ್ತಾನೆ. ಈಗೀಗ ಇದು ಸಹ ದುರುಕ್ತಿ ಪದ. ಈಗ ಪ್ಲಸ್ ಈಗೀಗ ಆಗ್ತದೆ. ಕೋಪದಲ್ಲಿ ಜುಪ್ಪರಿ ಕಿತ್ತುಕೊಳ್ಳೋದು ಶುರುವಾಗಿದೆ. ಜುಪ್ಪರಿ ಅಂದ್ರೆ ಹರಡಿದ ತಲೆ ಕೂದಲು, ಎದುರುಗೂಲ್ನ
ಕೆದರು ಕೂದಲನ್ನ ಕಿತ್ಕೊಳ್ಳೋದು ಶುರುವಾಗಿದೆ ಅಂದ್ರೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಒಂದು ದಿನ ನಿಮ್ಮಂಥವನೊಬ್ಬ ಯಾಕೆ ಹೀಗೆ ಮಾಡ್ತಿ ಅಂತ ಸಹಾನುಭೂತಿಯಿಂದ ಕೇಳಿದಾಗ ಆತ ಹೇಳಿದ ಕಥೆ ಇದು. ಒಂದು ದಿವಸ ಕೇಳ್ತಾರೆ, ನಿಮ್ಮಂಥವ್ರು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಒಟ್ಟು ಸಹಾನುಭೂತಿಯಿಂದ, ಸಹನೆಯಿಂದ, ಕರುಣೆಯಿಂದ ಹೇಳಿದಾಗ ಆತ ಒಂದು ಕಥೆಯನ್ನು ಹೇಳ್ತಾನೆ. ಕಥೆಯನ್ನು ನೋಡೋಣ. ಇದು ಒಂದಾನೊಂದು ಕಾಲದಲ್ಲಿ ನಡೆದ ಕಥೆಯಲ್ಲಪ್ಪ, ನಿನ್ನೆ ಮೊನ್ನೆ ನಡೆದ ಕಥೆ ಅಂದ ಮೇಲೆ ಅದು ಒಂದಾನೊಂದು ಕಾಲದಲ್ಲಿ ನಡೆಯಬೇಕಲ್ಲ. ಏನೋ ನಿನ್ನ ಒಂದಾನೊಂದು ಕಾಲದಲ್ಲಿ ನಿನ್ನಂಥವನೇ ಒಬ್ಬನೊಬ್ಬ ಬಡವ ಇದ್ದ. ಹೆಸರು ತಿಮ್ಮರಾಯ. ಬಡವನಾದ್ದರಿಂದ ಹಳ್ಳಿಯಲ್ಲಿ ಮಳೆ ಇಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣವೆಂದುಕೊಂಡು ಪಯಣವಾದ. ಕೆಟ್ಟು ಪಟ್ಟಣ ಸೇರುವಂತಾರಲ್ಲ, ಹಾಗೆ ಇವನು ಅಷ್ಟೋ ಇಷ್ಟೋ ಕೆಟ್ಟೆ ಪಟ್ಟಣಕ್ಕೆ ಹೊರಟ. ತಲೆ ಕೂದಲನ್ನು ಕೆದರಿಕೊಂಡಿರುವಂತಹ ಚಿತ್ರವಾದ ಒಬ್ಬ ಮುದುಕ ಹೇಳ್ತಾ ಇದ್ದಾನೆ. ಕಥೆಯನ್ನ ಪ್ರಾರಂಭಿಸುವಾಗ ಮನೆಯಲ್ಲಿ ಅಜ್ಜ ಅಜ್ಜಿ ಮುಂತಾದವರು ಕಥೆಯನ್ನು ಹೇಳ್ತಾರೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ ಕಥೆಯನ್ನ ಪ್ರಾರಂಭ ಮಾಡ್ತಾರೆ. ಇವನು ಸಹ ಹಾಗೆ ಹೇಳ್ತಾ ಇದ್ದಾನೆ. ಒಂದಾನೊಂದು ಕಾಲದಲ್ಲಿ ನಡೆದ ಕಥೆ ಇದಲ್ಲಪ್ಪ. ನಿನ್ನೆ ಅಂದ್ರೆ ಈ ದಿನದ ಹಿಂದಿನ ದಿನ, ಮೊನ್ನೆ ಅಂದ್ರೆ ಅದಕ್ಕಿಂತ ಹಿಂದಿನ ದಿನ ನಡೆದ ಕಥೆ ಇದು. ಸ್ಟೋರಿ ಕಥೆ ಅಂದ್ಮೇಲೆ ಒಂದಾನೊಂದು ಕಾಲದಲ್ಲಿ ನಡೆಯಬೇಕಲ್ಲ, ಕ್ವೆಶ್ಚನ್ ಮಾರ್ಕ್ ಇಟ್ಟಿದ್ದಾರೆ ನೋಡಿ ಅಲ್ವಾ. ಕತೆ ಪ್ರಾರಂಭವಾಗುವುದೇ ಒಂದಾನೊಂದು ಕಾಲದಲ್ಲಿ. ಏನೋ ನಿನ್ನ ಒಂದಾನೊಂದು ಕಾಲದಲ್ಲಿ ನಂತವನೇ ಒಬ್ಬ ಬಡವ ಇದ್ದ. ಬಡವ ಅಂದ್ರೆ ಆರ್ಥಿಕವಾಗಿ ದುರ್ಬಲರಾಗಿರುವುದು, ಮೂಲಭೂತ ಸೌಲಭ್ಯಗಳಾದ ಮನೆ, ಆಹಾರ, ಆರೋಗ್ಯ, ಸಾಮಾಜಿಕ ಸೇವೆಗಳಿಂದ ವಂಚಿತರಾಗಿರುವಂತ ಬಡವರು ಅಂತ ಕರೀತಾರೆ. ಆ ಬಡವನ ಹೆಸರು ತಿಮ್ಮರಾಯ. ಬಡವನಾದ್ದರಿಂದ ಹಳ್ಳಿಯಲ್ಲಿ ಮಳೆ ಇಲ್ಲದೆ ಪಟ್ಟಣಕ್ಕೆ ಹೋಗಿ ದುಡಿಯೋಣ ಅನ್ಕೊಂಡು ಪಯಣವಾದ. ಪಯಣದಲ್ಲಿ ತದ್ವೋಪದ ಅಂದ್ರೆ ಸಂಸ್ಕೃತ ಭಾಷೆ ಅಥವಾ ಪ್ರಾಕೃತ ಭಾಷೆಯಿಂದ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿ ಕನ್ನಡದಲ್ಲಿ ಪ್ರಯೋಗವಾಗುತ್ತಿರುವಂತ ಪದಗಳಿಂದ ಅರ್ಥ ಪ್ರಯೋಗವಾಗ್ತವೆ. ಅಂದ್ರೆ ಕನ್ನಡ ಪದಗಳು ಅಂತ ಅರ್ಥ. ತದ್ವೋಪದ ಇದಕ್ಕೆ ಪ್ರಯಾಣ, ತತ್ಸಮ ಪದ ಇದಕ್ಕೆ ಪ್ರಯಾಣ. ತತ್ಸಮ ಅಂದ್ರೆ ಸಂಸ್ಕೃತ ಅಥವಾ ಇತರೆ ಅನ್ಯ ಭಾಷೆಗಳಿಂದ ಬಂದ ಪದಗಳನ್ನ ಕನ್ನಡದಲ್ಲಿ ನೇರವಾಗಿ ಬಳಕೆ ಆಗ್ತವೆ. ಪ್ರಯಾಣ ಅಂದ್ರೆ ಜರ್ನಿಯನ್ನ ಪ್ರಾರಂಭ ಮಾಡ್ದ. ಕೆಟ್ಟು ಪಟ್ಟಣ ಸೇರುವಂತಾರಲ್ಲ, ಇದು ಗಾದೆ. ಕೆಟ್ಟು ಪಟ್ಟಣ ಸೇರುವಂತಾರಲ್ಲ, ಹಳ್ಳಿಯಲ್ಲಿ ಹಾಳಾಗಿ ಹೋಗಿ ಪಟ್ಟಣವನ್ನ ಸೇರಿದ್ರೆ ಅಲ್ಲಿ ದುಡಿದು ಚೆನ್ನಾಗಿರ್ಬಹುದು ಎನ್ನುವುದು ಇದರ ಅರ್ಥ. ಹಾಗೆ ಇವನು ಅಷ್ಟೋ ಇಷ್ಟೋ ಕೆಟ್ಟೆ ಪಟ್ಟಣಕ್ಕೆ ಹೊರಟ. ಪಟ್ಟಣಕ್ಕೆ ಜರ್ನಿ ಮಾಡ್ದ. ಮಳೆ ಇರಲಿಲ್ಲವಾದ್ದರಿಂದ ರಣ ಬಿಸಿಲು, ರೊಟ್ಟಿ ಹಂಚಿನಂತೆ ಸುಡುವ ನೆಲ, ಬಿಸಿ ಉಸಿರಿನಂತ ಗಾಳಿ, ಸತ್ತೇನೋ ಕೆಟ್ಟೇನೋ ಅಂತ ದಣಿದು ಹೈರಾಣಾಗಿ ಬರುತ್ತಿದ್ದ. ದಾರಿಯಲ್ಲಿ ಒಂದು ದೊಡ್ಡ ಮರ ಸಿಕ್ಕದ್ದೇ ತಡ. ನೆರಳಲ್ಲಿ ತಂಗಿದ, ಕರಳನ್ನೇ ಅರಿದು ತಿನ್ನುವ ಹಸಿವು, ಬಾಯಾರಿಕೆ, ಬಾಯಿ ಬಿಡುತ್ತಾ ಆ ಕಡೆ ನೋಡಿದ. ಮರದ ಇನ್ನೊಂದು ಬದಿಯಲ್ಲಿ ಒಬ್ಬಳು ಹಣ್ಣು ಮುದುಕಿ ತನ್ನ ನಾಯಿಯೊಂದಿಗೆ ಕೂತಿದ್ದಳು. ಮಳೆ ಇರ್ಲಿಲ್ವಲ್ಲ, ಅದರಿಂದ ರಣ ಬಿಸಿಲಿರ್ತದೆ. ಬೇಸಿಗೆಯಲ್ಲಿ ನೀವು ಮಾರ್ಚ್, ಏಪ್ರಿಲ್, ಮೇ ತಿಂಗಳ ನೋಡಿ, ಎಷ್ಟು ಸೂರ್ಯನ ಬಿಸಿಲು ರಣ ಕೊಡ್ತಿರುತ್ತದೆ. ಬಿಸಿಲು, ಸೆಕೆ ಜಾಸ್ತಿ ಇರ್ತದೆ, ಶಾಖದ ಉಷ್ಣ ಜಾಸ್ತಿ ಇರ್ತದೆ. ರಣ ಇದು ಅನುಕರಣಾವ್ಯಯ. ವ್ಯಾಕರಣಾಂಶದಲ್ಲಿ ಅನುಕರಣಾವ್ಯಯ ಅಂದ್ರೆ ಅರ್ಥವಿಲ್ಲದ ಧ್ವನಿ ಸಂಕೇತ ಶಬ್ದಗಳನ್ನು ಅನುಕರಣಾವ್ಯಯ ಅಂತ ಕರಿತೀವಿ. ರಣ ಅನುಕರಣಾವ್ಯಯ. ಅಷ್ಟು ಬಿಸಿಲಿತ್ತು. ರೊಟ್ಟಿ ಹಂಚಿನಂತೆ ಸುಡುವ ನೆಲ. ನೀವು ಮನೆಯಲ್ಲಿ ಹೆಂಚು ಅಂತೀವಿ, ಅದನ್ನ ಕಾವಲಿ ಅಂತಲೂ ಸಹ ಕರೀತಾರೆ. ಅದ್ರ ಮೇಲೆ ರೊಟ್ಟಿಯನ್ನು ತಟ್ಟಿ ಬೇಯಿಸ್ಬೇಕಾದ್ರೆ ಎಷ್ಟು ಕೆಂಪಾಗಿರ್ತದೆ, ಆ ರೀತಿ ಸುಡುವ ನೆಲ ಆಗಿತ್ತು ಈ ಸಮಯದಲ್ಲಿ. ಬಿಸಿ ಉಸಿರಿನಂತೆ ಗಾಳಿ ಆಗಿತ್ತು ಅಂದ್ರೆ ಬಿಸಿಯಾಗಿ ಉಸಿರಾಟಕ್ಕೆ ಆಗ್ತಾ ಇತ್ತು. ಸತ್ಯನೋ ಕೆಟ್ಟೇನೋ, ನಾನು ಸತ್ತೋಗ್ತೀನೋ ಅಥವಾ ಹಾಳಾಗೋಗ್ತೀನೋ ಅಂತ ನಡೆದು ದಣಿದು ಅಂದ್ರೆ ಆಯಾಸವಾಗಿ. ಪ್ರಯಾಣ ಅಂದ್ರೆ ಆಯಾಸ, ಬಳಲಿಕೆ ಅಂತ, ಟಯರ್ಡ್ ಅಂತ ಕರೀತಾರೆ. ಅವನು ಆಯಾಸಗೊಂಡು ದಾರಿಯಲ್ಲಿ ಒಂದು ದೊಡ್ಡ ಮರ ಸಿಕ್ಕದ್ದೇ ತಡ. ನೆರಳಿನಲ್ಲಿ ತಂಗಿದಲ್ಲಿ ಕುಳಿತುಕೋತಾನೆ. ದಾರಿಯಲ್ಲಿ ಬರ್ತಾ ಒಂದು ದೊಡ್ಡ ಮರ ಕಾಣ್ತದೆ, ಸಿಕ್ಬಿಡ್ತದೆ. ಆ ನೆರಳಿನಲ್ಲಿ ತಂಗಿದ ಅಂದ್ರೆ ಅಲ್ಲೇ ಉಳ್ಕೊಂಡ. ಕರಳನ್ನೇ ಅರಿದು ತಿನ್ನೋ ಹಸಿವಾಗಿದೆ, ತುಂಬಾ ಹೊಟ್ಟೆ ಹಸಿವಾಗಿದೆ. ಬಾಯಾರಿಕೆ, ನೀರಿಲ್ಲದೆ ಬಾಯಾರಿಕೆ ಬಹಳ ಜಾಸ್ತಿ ಆಗಿದೆ. ಬಾಯಿ ಬಿಡುತ್ತಾ. ಇಲ್ಲೂ ವ್ಯಾಕರಣಾಂಶದಲ್ಲಿ ಬಾಯಿ ವಿರುಕ್ತಿ ಪದ ಆಗ್ತದೆ. ಬಾಯಿ ಬಿಡ್ತಾ ಆ ಕಡೆ ನೋಡಿದ. ಮರದ ಇನ್ನೊಂದು ಬದಿಯಲ್ಲಿ ಒಬ್ಬಳು ಹಣ್ಣು ಮುದುಕಿ ತನ್ನ ನಾಯಿಯೊಂದಿಗೆ ಕೂತಿದ್ದಳು. ಮರದ ಆ ಕಡೆ ನೋಡ್ತಾನೆ. ಇನ್ನೊಂದು ಬದಿ ಅಂದ್ರೆ ಪಕ್ಕ, ಅಲ್ಲಿ ಒಬ್ಬಳು ಹಣ್ಣಾಗಿರುವಂತ ಮುದುಕಿ ಅಂದ್ರೆ ವಯಸ್ಸಾದ ವಯೋವೃದ್ಧೆಯಾದ ಮುದುಕಿ ನಾಯಿಯನ್ನ ಇಟ್ಕೊಂಡು ಕೂತಿದ್ಲು. ಹಣ್ಣು ಇಲ್ಲಿ ಇದು ಸಹ ದುರುಕ್ತಿ ಪದ ಆಗ್ತದೆ. ಹಣ್ಣು ಇದು ಸಹ ಇಲ್ಲಿ ದುರುಕ್ತಿ ಪದ ಆಗ್ತದೆ. ತಿಮ್ಮರಾಯ, ಗುಟುಕು ಅಂಬಲಿ ಇದೆಯಾ ಅಜ್ಜಿ ಎಂದು ಅಂಗಲಾಚಿದ. ತಿಮ್ಮರಾಯ ಮುದುಕಿ ಕೇಳ್ತಾನೆ, ಗುಟುಕು ಅಂಬಲಿ ಅಂದ್ರೆ ಗಂಜಿ. ಅಂಬಲಿನ ಯಾವ್ಯಾವ್ದ್ರಿಂದ ಮಾಡ್ತಾರೆ ಅಂದ್ರೆ ರವೆಯನ್ನು ಹುರಿದುಕೊಂಡು ಅದರಿಂದ ಅಂಬಲಿ ಮಾಡ್ತಾರೆ. ಅಂಬಲಿಗೆ ಗಂಜಿ ಅಂತಲೂ ಸಹ ಕರೀತಾರೆ.
ರಾಗಿಯ ಹಿಟ್ಟಿನಿಂದಲೂ ಸಾಮಾನ್ಯ ಏನ್ ಮಾಡ್ತಾರೆ, ದೇ ಅಜ್ಜಿ ಅಂಬ್ಲಿ ಗಂಜಿ ದೇ ಅಜ್ಜಿ ಅಂತ ಅಂಗಲಾಚ್ತಾನೆ. ಅಂಗಲಾಚ್ ಅಂದ್ರೆ ಬೇಡ್ತಾನೆ, ರಿಕ್ವೆಸ್ಟ್ ಮಾಡ್ಕೋತಾನೆ. ಮುದುಕಿ ನಾತಿ ದೂರ ಅತಿ ಸಮೀಪದ ಒಂದು ಮರ ತೋರಿಸಿ, ಆ ಮರದಲ್ಲಿ ಹಣ್ಣಿದೆ, ಹಸಿವು ತೀರುವಷ್ಟು ಹರಿದು ತಿನ್ನು. ಮುದುಕಿ ಹೇಳ್ತಿದ್ದಾಳೆ ಆ ತಿಮ್ಮರಾಯನ್ಗೆ, ನಾತಿ ಅಂದ್ರೆ ಇಲ್ಲಿ ಸ್ವಲ್ಪ ದೂರದಲ್ಲಿ ಆ ನಾತಿ ಸಮೀಪ. ಇಲ್ಲಿ ನಾತಿ ಅಂದ್ರೆ ಸ್ವಲ್ಪ ದೂರ ಅಂತಲೂ ಆಗ್ತದೆ. ಹಾಗೆ ಇದು ಸಂಸ್ಕೃತ ಪದವಾಗಿದ್ದು ನದಿ ಅಥವಾ ಚಿಕ್ಕ ಹೊಳೆ ಅಂತಲೂ ಆಗ್ತದೆ. ಆ ನಾತಿ ದೂರ ಸಮೀಪದ ಒಂದು ಮರ ತೋರಿಸ್ತಾಳೆ. ಆ ಮರದಲ್ಲಿ ಹಣ್ಣಿದೆ, ಹಸಿವು ತೀರುವಷ್ಟು, ನಿನಗೆ ಎಷ್ಟು ಹಸಿವು ತೀರೋಗ್ತದೆ ಅಷ್ಟು ಹಣ್ಣುಗಳನ್ನ ಹರಿದು ಅವುಗಳನ್ನ ಕಿತ್ಕೊಂಡು ತಿನ್ನು ಅಂತ ಮುದುಕಿ ತಿಮ್ಮರಾಯನ್ಗೆ ಹೇಳ್ತಾಳೆ. ತಿಮ್ಮ ಏನ್ ಹೇಳ್ತಾನೆ, ಈ ಮಾತು ಕೇಳಿದ್ದೇ ಎದ್ದ. ಆ ಮರದ ತುಂಬ ಹಣ್ಣಿದ್ದವು. ಅವಸರವಾಗಿ ಹೋಗಿ ತೃಪ್ತಿಯಾಗುವ ತನಕ ಹಣ್ಣು ತಿಂದು ಬಂದ. ಅವನಿಗೆ ಮೊದಲೇ ಹೊಟ್ಟೆಸ್ತಿತ್ತು, ಬಾಯಾರಿಕೆ ಆಗಿತ್ತು. ಮುದುಕಿ ಹೇಳಿದ ತಕ್ಷಣವೇ ಎದ್ದು ಹೊರಟೋಗ್ತಾನೆ. ಆ ಮರದ ತುಂಬ ಹಣ್ಣಿರ್ತವೆ. ಅವಸರವಾಗಿ ಬೇಗನೆ ಹೋಗಿ ತೃಪ್ತಿಯಾಗುವ ತನಕ, ಅವ್ನಿಗೆ ಎಷ್ಟು ಬೇಕು ಹೊಟ್ಟೆ ತುಂಬುತ್ತದೆ ಅಷ್ಟು ತೃಪ್ತಿಯಾಗುವ ತನಕ ಹಣ್ಣನ್ನು ತಿಂದು ಬರ್ತಾನೆ. ನಮಗೂ ಸಹ ಹೊಟ್ಟೆ ಹಸುವಾದಾಗ ಊಟ ಸಿಕ್ಕರೆ ಗಬನೆ ತಿಂತೀವಿ, ಹಣ್ಣು ತಿಂದು ಸಹ ಗಬನ್ ತಿಂದು ಹೊಟ್ಟೆ ತುಂಬಿಸ್ಕೋತೀವಲ್ಲ. ಆಹಾರ ಮನುಷ್ಯನಿಗೆ ಬಹಳ ಮುಖ್ಯ. ತಿಮ್ಮರಾಯ ತೊಟ್ಟು ನೀರಿದೆ ಅಜ್ಜಿ ಎಂದ. ಮತ್ತೆ ಮುದುಕಿ ಏನ್ ಕೇಳ್ತಾನೆ, ತಿಮ್ಮರಾಯ ತೊಟ್ಟು ನೀರಿದೆ ಅಜ್ಜಿ ಎಂದು ಕೇಳ್ತಾನೆ. ಆ ಮುದುಕಿ ಹಣ್ಣಿನ ಮರದಾಚೆ ನಾತಿ ದೂರ ಸಮೀಪದ ಇನ್ನೊಂದು ಮರ ತೋರಿಸ್ತಾಳೆ. ಹಣ್ಣಿತ್ತಲ್ಲ, ಹಣ್ಣಿನ ಮರವನ್ನ ಬಿಟ್ಟು ಅದರಿಂದ ಸ್ವಲ್ಪ ದೂರದಲ್ಲಿ ಸಮೀಪದಲ್ಲಿ ಇನ್ನೊಂದು ಮರ ತೋರಿಸ್ತಾಳೆ. ಮುದುಕಿ, ಮರಕ್ಕೆ ಕೊಡಲಿಯಿಂದ ಒಂದೇಟು ಹಾಕು, ನೀರು ಸುರಿಸುತ್ತದೆ, ಹಾಗೆ ಮಾಡಿ ತೃಪ್ತಿಯಾಗುವಷ್ಟು ನೀರು ಕುಡಿ. ಅಜ್ಜಿಗೆ ಕೃತಜ್ಞತೆ ಹೇಳಿ ಮರದ ನೆರಳಲ್ಲಿ ಹೊರಗಿದ. ಸಂಜೆ ಪಟ್ಟಣಕ್ಕೆ ಹೋಗದೆ ತನ್ನ ಮನೆಗೆ ವಾಪಸ್ ಆಗುವಾಗ ಅಜ್ಜಿಗೆ ಹೇಳಿದ. ಮುದುಕಿ ಹೇಳುತ್ತಾಳೆ, ತಿಮ್ಮರಾಯನ್ಗೆ ಕೊಡಲಿಯಿಂದ ಒಂದೇಟು ಆ ಮರಕ್ಕೆ ಹಾಕು, ನೀರು ಸುರಿಸ್ತದೆ, ಹಾಗೆ ನೀನು ಎಷ್ಟು ತೃಪ್ತಿಯಾಗುವಷ್ಟು ನೀರನ್ನು ಕುಡಿಯಬಹುದು ಅಷ್ಟು ನೀರನ್ನು ಕುಡಿ ಅಂತ ತಿಮ್ಮರಾಯನ್ಗೆ ಅಜ್ಜಿ ಹೇಳ್ತಾಳೆ. ಅಜ್ಜಿಗೆ ತಿಮ್ಮರಾಯ ಕೃತಜ್ಞತೆ, ಉಪಕಾರ, ಥ್ಯಾಂಕ್ಸ್ ಅಂತೀವಲ್ಲ ಅದು. ಕೃತಜ್ಞತೆಗೆ ವಿರುದ್ಧ ಪದ ಕೃತಜ್ಞತೆ. ಇಲ್ಲಿ ಗ ಮತ್ತು ಜ್ಞ. ಕೃತಜ್ಞತೆ ಅಂದ್ರೆ ಉಪಕಾರ, ಕೃತಜ್ಞತೆ ಅಂದ್ರೆ ಅಪಕಾರ. ಇಲ್ಲಿ ಕೃತಜ್ಞತೆ ಅಂದ್ರೆ ಥ್ಯಾಂಕ್ಸ್, ವಂದನೆಯನ್ನ ಧನ್ಯವಾದವನ್ನು ಹೇಳಿ ಮರದ ನೆರಳಲ್ಲಿ ಹೊರಗಿದ. ಮರದ ನೆರಳಲ್ಲಿ ಕೂತ್ಕೋತಾನೆ. ಸಂಜೆ ಪಟ್ಟಣಕ್ಕೆ ಹೋಗದೆ ತನ್ನ ಮನೆಗೆ ವಾಪಸ್ ಆಗುವಾಗ ಅಜ್ಜಿಗೆ ಹೇಳ್ತಾನೆ. ತಿಮ್ಮರಾಯ ಹೀಗೆ ಹೇಳ್ತಾನೆ, ಅಜ್ಜಿ, ಕುಟುಂಬದ ರಕ್ಷಣೆಗಾಗಿ ಪಟ್ಟಣಕ್ಕೆ ಹೋಗೋಣ ಅಂತಿದ್ದೆ, ಆದರೆ ಅಲ್ಲಿಗಿಂತ ಇಲ್ಲಿ ಹೆಚ್ಚು ನೆಮ್ಮದಿ ಇದೆ. ಕುಟುಂಬ ಸಮೇತ ನಾನಿಲ್ಲಿ ಇರಬಹುದಾ ಅಂತ ಅಜ್ಜಿ ಕೇಳ್ತಾನೆ. ತಿಮ್ಮರಾಯ, ಅಜ್ಜಿ, ಕುಟುಂಬ ರಕ್ಷಣೆಗಾಗಿ, ನಮ್ಮ ಫ್ಯಾಮಿಲಿಯ ಸಂಸಾರದ ರಕ್ಷಣೆ ಅಂದ್ರೆ ನಮ್ಮ ಕುಟುಂಬವನ್ನ ಸಾಕುವುದಕ್ಕಾಗಿ ನಾನು ಪಟ್ಟಣಕ್ಕೆ ಹೋಗೋಣ ಅಂತಿದ್ದೆ ಅಂತ ಮನಸ್ಸು ಮಾಡಿದ್ದೆ, ಆದರೆ ಅಲ್ಲಿಗಿಂತ ಅಂದ್ರೆ ಪಟ್ಟಣಕ್ಕಿಂತ ನಗರಕ್ಕಿಂತ ಇಲ್ಲಿ ಹೆಚ್ಚು ನೆಮ್ಮದಿ ಇದೆ, ನನಗೆ ನೆಮ್ಮದಿ ಕಾಣಿಸ್ತಾ ಇದೆ ಅಜ್ಜಿ, ನಾನು ಕುಟುಂಬ ಸಮೇತ ಇಲ್ಲಿ ಇರ್ಬಹುದಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾನೆ ಮುದುಕಿಗೆ. ಏನ್ ಹೇಳ್ತಾರೆ ನೋಡೋಣ. ಇರ್ಲಪ್ಪ, ಅದಕ್ಕೇನಂತೆ. ತಿಮ್ಮರಾಯ ಹಳ್ಳಿಗೆ ಹೋಗಿ ಮಕ್ಕಳು ಮರಿ ಸಮೇತ ಅದೇ ಮರಕ್ಕೆ ಬಂದು ಹಾಜರಾದ. ಮುದುಕಿ ಈಗಲೇ ಅದೇ ಮರದಡಿ ಕೂತಿದ್ದಳು. ತಿಮ್ಮರಾಯನ ಹೆಂಡತಿ ಮಕ್ಕಳನ್ನು ನೋಡಿ ಸಂತೋಷ ಪಟ್ಟಳು. ಅವನನ್ನು ಕರೆದು ಹೇಳಿದಳು. ನೋಡಿ, ಮುದುಕಿಗೆ ಎಂಥ ಮನಸ್ಸು, ಎಂಥ ಮುಗ್ಧ ಮನಸ್ಸಿದೆ. ಆ ಮುದುಕಿ ಕಷ್ಟದಲ್ಲಿ ಬಂದಂತ ಈ ತಿಮ್ಮರಾಯನಿಗೆ, ಅಲ್ಲಪ್ಪ ಅದಕ್ಕೇನಂತೆ, ಇರು, ತಿಮ್ಮರಾಯ ಹಳ್ಳಿಗೆ ಹೋಗಿ ಮಕ್ಕಳು ಮರಿ ಸಮೇತ ಅದೇ ಮರಕ್ಕೆ ಬಂದು ಹಾಜರಾಗ್ಬಿಟ್ಟ. ಮುದುಕಿ ಈಗಲೇ ಅದೇ ಮರದಡಿ ಕೂತಿದ್ಲು. ಮುದುಕಿ ತಿಮ್ಮರಾಯ ಬರುವ ಅಷ್ಟರಲ್ಲಿ ಅದೇ ಮರದಡಿ ಕೂತಿರ್ತಾಳೆ. ತಿಮ್ಮರಾಯ, ಅವನ ಹೆಂಡತಿ ಮಕ್ಕಳನ್ನು ನೋಡಿ ಸಂತೋಷ ಪಟ್ಲು. ಮುದುಕಿ ಬಹಳ ಸಂತೋಷವಾಯ್ತು. ಅವನನ್ನ ಕರೆದು ಹೇಳಿದ್ಲು, ತಿಮ್ಮರಾಯನ ಕರೆದು ಹೇಳಿದ್ಲು. ಮುದುಕಿ ಒಂದು ಕಂಡೀಷನ್ ಹೇಳ್ತಾಳೆ. ಮುದುಕಿ, ನೋಡಪ್ಪ, ಈ ಕಾಡಿನಲ್ಲಿರಬೇಕಾದರೆ ನೀನು ತಿಳಿದಿರಲೇಬೇಕಾದ ಸೀಮೆಗಳಿವೆ. ಸೀಮೆ ಮೀರಿ ನೀನು ಬಂದರೆ ನಿನಗೂ ಒಳ್ಳೆಯದಲ್ಲ, ನನಗೂ ಒಳ್ಳೆಯದಲ್ಲ. ಅದಕ್ಕೆ ಹೇಳ್ತೇನೆ, ಕೇಳು ಅಕ್ಕ. ಆ ನೀರು ಕೊಡುವ ಮರ ಇದೆಯಲ್ಲ, ಒಂದೇಟು ಹಾಕಿದರಾಯ್ತು, ನೀರು ಕೊಡುತ್ತದೆ, ಬೇಕಾದಷ್ಟು ನೀರು ಕುಡಿಯಬಹುದು, ಅದು ನೀರಿನ ಮರ. ಮುದುಕಿ ತಿಮ್ಮರಾಯನಿಗೆ ಒಂದು ನಿಬಂಧನೆನೇ ಹೇಳ್ತಾಳೆ, ಅಂದ್ರೆ ಕಂಡೀಷನ್ ಹೇಳ್ತಾಳೆ. ನೋಡಪ್ಪ, ನೀನು ಈ ಕಾಡಿನಲ್ಲಿ ಇರ್ಬೇಕಾದ್ರೆ ನಿನಗೆ ಗೊತ್ತಿರಬೇಕಾದಂತಹ ಸೀಮೆಗಳಿವೆ. ಸೀಮೆ ಅಂದ್ರೆ ಗಡಿ, ಎಲ್ಲೆ, ಹಳ್ಳಿಯ ಸೀಮಾ ಪ್ರದೇಶ ಅಂತಲೂ ಸಹ ಕರಿತೀವಿ. ಕಾಡಿನ ಸೀಮಾ ಪ್ರದೇಶದಲ್ಲಿ ಸೀಮೆ ಮೀರಿ, ಆ ಗಡಿಯನ್ನು ಮೀರಿ ನೀನು ಬಂದ್ರೆ ನಿನಗೂ ಒಳ್ಳೇದಲ್ಲ, ನನಗೂ ಒಳ್ಳೇದಲ್ಲ. ಅದಕ್ಕೆ ಹೇಳ್ತೇನೆ, ಕೇಳು ಅಕ್ಕ. ಆ ನೀರು ಕೊಡುವ ಮರ ಇದೆಯಲ್ಲ, ಒಂದು ಏಟು ಹಾಕಿದ್ರೆ ಆಯ್ತು. ಒಂದು ಏಟನ್ನು ನೀನು ಹಾಕಿದ್ರೆ ನೀರು ಕೊಡ್ತದೆ, ನೀನು ನಿನ್ನ ಸಂಸಾರ ಬೇಕಾದಷ್ಟು ನೀರು ಕುಡಿಯಬಹುದು, ಅದು ನೀರಿನ ಮರ. ಮುಂದುವರೆದು ಅಜ್ಜಿ ಹೇಳ್ತಾ ಇದ್ದಾರೆ, ಅದರಾಚೆ ನಾತಿ ದೂರ ನಾತಿ ಸಮೀಪದ ಹಣ್ಣಿನ ಮರ ಇದೆ.
ನೀನು ಮಕ್ಕಳೊಂದಿಗೆ ನಿಮಗೆ ಸಾಕಾಗುವಷ್ಟು ಹಣ್ಣು ಕೊಡುತ್ತದೆ. ಹಣ್ಣಿನ ಮರದಾಚೆ ನಾತಿ ದೂರ ನಾತಿ ಸಮೀಪ ಇನ್ನೊಂದು ಮರ ಇದೆಯಲ್ಲ, ಆ ಮರಕ್ಕೆ ನೀನು ಒಂದೇಟು ಹಾಕಿದರೆ ನಿನ್ನ ಕುಟುಂಬಕ್ಕೆ ಸಾಲುವಷ್ಟು ಹಾಲು ಸುರಿಸುತ್ತದೆ. ಅದು ಹಾಲಿನ ಮರ. ಇಲ್ಲಿಗೆ ನಿನ್ನ ಸೀಮೆ ಮುಗಿತಪ್ಪ. ನೆನಪಿಡು, ಹಣ್ಣಿನ ಮರ ಕಡಿಯಲೇಬೇಡ, ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕಲೇಬೇಡ. ಆದರೆ ನೆನಪಿರ್ಲಣ್ಣ, ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ, ಆಗ ನನಗೆ ಕೋಪ ಬರುತ್ತದೆ. ಇದಿಷ್ಟು ನಿನ್ನ ಸೀಮೆ, ತಿಳಿತೀರಪ್ಪ ಅಂತ ಮುದುಕಿ ತಿಮ್ಮರಾಯನಿಗೆ ಹೇಳ್ತಾ ಇದ್ದಾಳೆ. ಇದರ ಅರ್ಥವನ್ನು ತಿಳ್ಕೊಳ್ಳೋಣ. ಇನ್ನು ನೀರಿನ ಮರಕ್ಕೆ ಒಂದು ಏಟು ಹಾಕಿದ್ರೆ ನೀರು ಕೊಡ್ತದೆ, ಬೇಕಾದಷ್ಟು ನೀರು ಕುಡಿಬಹುದು, ಅದು ನೀರಿನ ಮರ ಅಂತ ಅಜ್ಜಿ ಹೇಳ್ತಾರೆ. ಮುಂದುವರೆದು ಅದರ ಆಚೆ, ಅದಕ್ಕಿಂತ ಆಚೆ ನಾತಿಂದ ಸ್ವಲ್ಪ ದೂರ ಸ್ವಲ್ಪ ಸಮೀಪದಲ್ಲಿ ಹಣ್ಣಿನ ಮರ ಇದೆ. ನೀನು ನಿನ್ನ ಮಕ್ಕಳೊಂದಿಗೆ ನಿಮಗೆ ಸಾಕಾಗುವಷ್ಟು ಹಣ್ಣು ಕೊಡ್ತದೆ ಆ ಮರ. ಹಣ್ಣಿನ ಮರದಿಂದ ಆಚೆ ನಾತಿಂದ ಸ್ವಲ್ಪ ದೂರ ನಾತಿ ಹಿಂದೆ ಸ್ವಲ್ಪ ಸಮೀಪ ಇನ್ನೊಂದು ಮರ ಇದೆಯಲ್ಲ, ಆ ಮರ ಇದೆಯಲ್ಲ ನೋಡು, ಇನ್ನೊಂದು ಮರ. ಆ ಮರಕ್ಕೆ ನೀನು ಒಂದೇಟು ಹಾಕಿದರೆ, ಕೊಡಲಿಯಿಂದ ಒಂದೇಟು ಹಾಕಿದರೆ ನಿನ್ನ ಕುಟುಂಬಕ್ಕೆ ಸಾಲುವಷ್ಟು ಹಾಲು ಸುರಿಸುತ್ತದೆ. ನಿನ್ನ ಕುಟುಂಬಕ್ಕೆ, ನಿನ್ನ ಸಂಸಾರಕ್ಕೆ ಎಷ್ಟು ಬೇಕಾಗ್ತದೋ ಅಷ್ಟು ಹಾಲನ್ನು ಕೊಡ್ತದೆ, ಸುರಿಸುತ್ತದೆ ಆ ಹಾಲಿನ ಮರ. ಅದು ಹಾಲಿನ ಮರ. ಇಲ್ಲಿಗೆ ನಿನ್ನ ಸೀಮೆ ಮುಗೀತಪ್ಪ, ಇಲ್ಲಿಗೆ ನಿನ್ನ ಎಲ್ಲೆ ಬಾರ್ಡರ್ ಮುಗೀತಪ್ಪ. ನೆನಪಿಡು, ರಿಮೆಂಬರ್ ಮಾಡು. ಹಣ್ಣಿನ ಮರ ಕಡಿಲೇಬೇಡ ನೀನು, ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕ್ಲೇಬೇಡ. ಆದರೆ ನೆನಪಿರ್ಲಣ್ಣ, ನೀನು ಅದನ್ನ ನೆನಪಿಟ್ಕೋ. ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದ್ರೆ ನನ್ನ ನಾಯಿ ಬೊಗಳುತ್ತದೆ, ಬಾವು 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 ಅಂತ ಬೊಗಳುತ್ತದೆ ನನ್ನ ನಾಯಿ, ಆಗ ನನಗೆ ಕೋಪ ಬರ್ತದೆ. ಇದಿಷ್ಟು ನಿನ್ನ ಸೀಮೆ, ತಿಳಿತೀನಪ್ಪ ಅಂತೇಳಿ ತಿಮ್ಮರಾಯನಿಗೆ ಮುದುಕಿ ಹೇಳ್ತಾ ಇದ್ದಾಳೆ. ತಿಮ್ಮರಾಯನ ರಿಯಾಕ್ಷನ್ ಏನಿದೆ ಅನ್ನೋದು ನೋಡೋಣ, ಅವನ ಪ್ರತಿಕ್ರಿಯೆಯನ್ನು ನೋಡೋಣ. ತಿಮ್ಮರಾಯ, ನೆನಪಿನಲ್ಲಿದೆ ತಾಯಿ, ತಪ್ಪಿಯೂ ಕೂಡ ನೀನು ತೋರಿಸಿದಗಳನ್ನು ದಾಟಲಾರೆ ಎಂದು ಮಾತು ಕೊಟ್ಟು ಮರದಡಿ ಸಂಸಾರ ಮಾಡಿಕೊಂಡಿದ್ದ. ತಿಮ್ಮರಾಯ ಮುದುಕಿಗೆ ಭರವಸೆಯನ್ನು ಕೊಡ್ತಾ ಇದ್ದಾನೆ. ನೆನಪಿನಲ್ಲಿದೆ ತಾಯಿ, ನಾನು ಅಪ್ಪಿ ತಪ್ಪಿಯೂ ಕೂಡ ನೀನು ತೋರಿಸಿದ ಗೆರೆಗಳನ್ನ ಅಂದ್ರೆ ಸೀಮೆಗಳನ್ನ ದಾಟಲಾರೆ, ನಾನು ಮೀರಲಾರೆ ಎಂದು ಮಾತು ಕೊಟ್ಟು ಮರದಡಿ ಸಂಸಾರ ಮಾಡ್ಕೊಂಡಿದ್ದ ಎಂದು ಅಜ್ಜಿಗೆ ಮಾತು ಕೊಡ್ತಾನೆ. ಆ ಮರದಡಿಯೇ ತನ್ನ ಕುಟುಂಬ ಸಮೇತ ಸಂಸಾರವನ್ನು ಮಾಡ್ಕೊಂಡಿರ್ತಾನೆ ತಿಮ್ಮರಾಯ. ಹೀಗೆ ಸುಖ ಸಂತೋಷದಿಂದ ಇರ್ತಾನೆ. ಇಂಥ ರೀತಿಯಲ್ಲಿ ತಿಮ್ಮರಾಯ ಅನೇಕ ದಿವಸ ಮುದುಕಿಗೆ ಹೇಳಿದಂತೆ ಸುಖವಾಗಿದ್ದ. ಮುದುಕಿ ಯಾವ ರೀತಿ ಹೇಳಿದ್ದು ಆ ರೀತಿ ಅನೇಕ ದಿವಸಗಳು ಸುಖದಿಂದ ಬಾಳ್ತಿದ್ದ. ಆದ್ರೆ ಬರ್ಬರ್ತಾ ಏನಾಗುತ್ತಪ್ಪ ಅಂದ್ರೆ ಆಮೇಲೆ ಮಕ್ಕಳು ಹೆಚ್ಚಾಗಿ ಆಸೆ ಮಿತಿಮೀರಿ ನಾಯಿ ಬಗಳಿದರು ಕ್ಯಾರೆ ಮಾಡದ ಸ್ಥಿತಿಗೆ ಬಂದ. ಮನುಷ್ಯನಿಗೆ ಆಸೆ ಬರ್ತದೆ, ಆಸೆ ಬಂದ್ಮೇಲೆ ದುರಾಸೆ ಬರ್ತದೆ. ಆಸೆ ಇರ್ಬೇಕು ಮನುಷ್ಯನಿಗೆ, ಆದ್ರೆ ದುರಾಸೆ ಒಳ್ಳೆಯದಲ್ಲ. ಇಲ್ಲಿಯೂ ಸಹ ತಿಮ್ಮರಾಯನಿಗೆ ಆಸೆಗಿಂತ ದುರಾಸೆ ಹೆಚ್ಚಾಗ್ತದೆ. ಮಕ್ಕಳು ಹೆಚ್ಚು ಮಾಡ್ಕೋತಾನೆ, ಮಕ್ಕಳು ಜಾಸ್ತಿ ಆಗ್ತವೆ. ಆಸೆ ಮಿತಿಮೀರಿ ನಾಯಿ ಬಗಳಿದ್ರು ಸಹ ಇವನು ಕ್ಯಾರೆ ಮಾಡದ ಸ್ಥಿತಿಗೆ ಬಂದ. ಗಮನಿಸುವ ಸ್ಥಿತಿ ಬರಲ್ಲ. ನಾಯಿ ಬಗಳಿದ್ರು ಸಹ ಡೋಂಟ್ ಕೇರ್ ಒಂದ, ಆ ಸ್ಥಿತಿ ಬಂದ. ನೆಗ್ಲೆಕ್ಟ್ ಮಾಡ್ದ. ಹಾಲಿನ ಮರಕ್ಕೆ ಮತ್ತೆ ಎರಡನೇ ಅಲವೇಟು ಹಾಕಿ ಪಟ್ಟಣ ಕೊಯ್ದು ಹಾಲು ಹಣ್ಣು ಮಾರತೊಡಗಿದ. ಹಾಲಿನ ಮರ ಇತ್ತಲ್ಲ, ಮುದುಕಿ ಏನಂತ ಹೇಳಿದ್ಲು ಹಾಲಿನ ಮರದ ಕಂಡೀಷನ್ ನ, ಮೂರನೇ ಹಾಲಿನ ಮರ ಇದೆಯಲ್ಲ ಅದಕ್ಕೆ ಒಂದಕ್ಕಿಂತ ಹೆಚ್ಚು ನೀನ್ ಏಟ್ ಹಾಕಿದ್ರೆ ನನ್ನ ನಾಯಿ ಬಗ್ತದೆ ಅಂತ ಕಂಡೀಷನ್ ಹಾಕಿದ್ಲಲ್ಲ. ಆದ್ರೆ ಇವನು ಒಂದ್ ಏಟಿಗಿಂತ ಮತ್ತೆ ಅಗೇನ್ ಎರಡನೇ ಏಟ್ ಹಾಕ್ತಾ, ಹಲವೇಟು ಹಾಕ್ತಾ, ಎರಡಕ್ಕಿಂತ ಹೆಚ್ಚು ಏಟುಗಳನ್ನ ಆ ಮರಕ್ಕೆ ಹಾಕಿ ಹಾಲನ್ನ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಮಾರತೊಡಗಿದ. ಅಂದ್ರೆ ಅದನ್ನ ಹಾಲನ್ನ ಸೇಲ್ ಮಾಡಕ್ ತೊಡಗಿದ. ಮುದುಕಿ ಕೋಪ ಮಾಡಿಕೊಂಡ್ರು ಸಹ ಕೇರ್ಲೆಸ್ ಮಾಡ್ದ, ಮತ್ತೆ ಏಟು ಹಾಕ್ತಿದ್ದ. ಮುದುಕಿ ಎದುರಿಗಿದ್ರು ಸಹ ಅವಳು ಕೋಪ ಮಾಡ್ಕೊಂಡ್ರು ಸಹ ಮತ್ತೆ ಹಾಲಿನ ಮರಕ್ಕೆ ಏಟು ಹಾಕ್ತಿದ್ದ. ಒಂದು ದಿನ ಹಾಲು ಸಾಲದೆ ಮುದುಕಿ ಎದುರಿನಲ್ಲೇ ಹಾಲಿನ ಮರಕ್ಕೆ 100 ಏಟು ಹಾಕಿದ. ಒಂದು ದಿನ ಏನ್ ಮಾಡ್ತಾನಪ್ಪ ಅಂತ ತಿಮ್ಮರಾಯ, ಹಾಲು ಸಾಕಾಗೋವಲ್ಲ, ಅದಕ್ಕೆ ಮುದುಕಿ ಅಲ್ಲೇ ಇದ್ದಾಳೆ, ಅವನ ಎದುರಿಗೆ ಇದ್ದಾಳೆ, ಹಾಲಿನ ಮರಕ್ಕೆ 100 ಏಟುಗಳನ್ನ ಹಾಕ್ತಾನೆ. ಪಾಪ ಆ ಮರ ತಡ್ಕೊಳತ್ತ 100 ಏಟನ. ಮರ ಕೆಳಗುರುಳಿ ಬಿದ್ದು ಅದರೊಳಗಿಂದ ಹಾಲಿನ ಬದಲು ರಕ್ತ ಚಿಮ್ಮತೊಡಗಿತು. ಪಾಪ ಮರಕ್ಕೂ ಜೀವ ಇರ್ತದಲ್ವ, ನಮ್ಮಾಗೆ. ಹಾಲು ಬರ್ಲಿಲ್ಲ, ಮರ ಕೆಳಗ್ ಬಿದ್ದೋಯ್ತು, ಹಾಲು ಬರ್ಲಿಲ್ಲ, ರಕ್ತ ಚಿಮ್ಮತೊಡಗಿತು. ಚಿಲ್ ಅಂತ ರಕ್ತ ಬ್ಲಡ್ ಬರತೊಡಗಿತು. ರಕ್ತ ಮಡುಗಟ್ಟಿ, ರಕ್ತ ಜಾಸ್ತಿಯಾಗಿ, ಮಡು ಅಂದ್ರೆ ತೊರೆಯಾಗಿ, ಕೆರೆಯಾಗಿ, ಹಳ್ಳ ಕೊಳ್ಳ ತೊರೆ ನದಿಯಾಗಿ, ಕೊನೆಗೆ ಸಮುದ್ರವೂ ಆಗಿ ಭೂಮಿಯೆಲ್ಲ ರಕ್ತದ ಕಡಲಿನಲ್ಲಿ ಮುಳುಗಿ ಹೋಯಿತು. ಮಡುಗಟ್ಟು, ಆ ಮಡುವಿನಿಂದ ಕೆರೆ ಆಯ್ತು. ಹಳ್ಳ ಕೊಳ್ಳ ತೊರೆ ಅಂದ್ರೆ ಇಲ್ಲಿ ಚಿಕ್ಕ ನದಿಯಾಗಿ, ಕೊನೆಗೆ ಸಮುದ್ರವೂ ಸಹ ಆಗಿ, ಭೂಮಿಯೆಲ್ಲ ರಕ್ತದ ಮಡುವಿನಿಂದಾಗಿ ಕಡಲು ಅಂದ್ರೆ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಅದರಲ್ಲಿ ತಿಮ್ಮನು ಮುಳುಗಿ ಸತ್ತು ಹೋದನೆಂದು ಹೇಳಲೇಬೇಕಿಲ್ಲವಲ್ಲ. ಎಲ್ಲ ಆದ್ಮೇಲೆ ತಿಮ್ಮರಾಯ ಇರ್ತಾನ, ಅವನ್ ಸಂಸಾರ ಇರ್ತದ. ತಿಮ್ಮರಾಯನು ಸಹ ಕಡಲಿನಲ್ಲಿ ಮುಳುಗಿ ಸತ್ತು ಹೋದ ಅಂತ ಇದ್ರ ಅರ್ಥ.
ಇದಕ್ಕೊಂದು ನೀತಿ ಕಥೆಯನ್ನು ನಾವು ಹೇಳ್ಬೋದು. ಪ್ರಕೃತಿ ಮನುಷ್ಯನ ಎಲ್ಲಾ ಆಸೆಗಳನ್ನು ಪೂರೈಸುತ್ತದೆ, ದುರಾಸೆಯನ್ನಲ್ಲ ನನ್ನ ನಾವು ಒಪ್ಕೋಬಹುದು. ಈ ಸಮಾಜಕ್ಕೆ ಉತ್ತಮವಾದ ಸಂದೇಶವಾಗಿದೆ. ಅದಕ್ಕೆ ಒಂದು ಕನ್ನಡದಲ್ಲಿ ಗಾದೆ ಇದೆ, ಅತಿ ಆಸೆ ಗತಿಗೇಡು ಅಂತ. ಹಾಸಿಗೆ ಇದ್ದಷ್ಟು ನಾವು ಕಾಲ್ಚಿ ಹಾಕಬೇಕು ಅನ್ನುವ ನೀತಿ ವಾಕ್ಯವನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಡಿಯರ್ ಫ್ರೆಂಡ್ಸ್, ಮುದುಕ ಈಗ ಕತೆ ಮುಗಿದ ಸ್ಟೋರಿನ ಹೇಳ್ತಾನೆ. ಕತೆ ಮುಗಿದ ಮೇಲೆ ಮುದುಕ ಏನಂತ ಹೇಳ್ದ, ನೋಡ್ರಪ್ಪ, ಕಥೆಯಲ್ಲಿಯ ರಕ್ತದ ಮಡುವಿನಲ್ಲಿ ಭೂಮಿ ಮತ್ತು ತಿಮ್ಮನ ಸಂಸಾರ ಮುಳುಗಿ ಹೋದರು ಅಂತಲ್ಲವೇ ಕಥೆಯ ಕೊನೆಯಲ್ಲಿ ಹೇಳಿದ್ದು. ಕತೆಗೊಂದು ಕೊನೆ ಕೊಡಬೇಕೆಂದು ಹಾಗೆ ಹೇಳಿದ್ದು. ನೋಡ್ರಪ್ಪ, ಕಥೆಯಲ್ಲಿ ರಕ್ತದ ಮಡುವಿನಲ್ಲಿ ತಿಮ್ಮನ ಸಂಸಾರ ಮುಳುಗಿ ಹೋದ್ರು ಅಂತಲ್ವೇ ಕಥೆಯ ಕೊನೆಯಲ್ಲಿ ನಾನು ಹೇಳಿದ್ದು. ಕತೆಗೊಂದು ಸ್ಟೋರಿಗೊಂದು ಕೊನೆ ಕೊಡಬೇಕೆಂದು ಹಾಗೆ ಹೇಳಿದ್ದು ನಿಜ ಸಂಗತಿ. ಏನೆಂದ್ರೆ, ಆ ತಿಮ್ಮ ಇನ್ನೂ ಜೀವಂತವಾಗಿದ್ದಾನೆ ನಿಮ್ಮ ಮಧ್ಯದಲ್ಲಿ. ಇಲ್ಲಿ ಇದು ನೀತಿ ವಾಕ್ಯ. ಸಮಾಜದಲ್ಲಿ ಕೆಟ್ಟದನ್ನ ಮಾಡುವವರು, ಪರಿಸರವನ್ನು ನಾಶ ಮಾಡುವವರು, ಮರಗಳನ್ನು ಕಡಿಯುವವರು, ಅರಣ್ಯ ನಾಶವನ್ನು ಮಾಡುವಂತವರು ನಮ್ಮೊಂದಿಗೆ ಇನ್ನೂ ಸಹ ಇದ್ದಾರೆ, ದುಷ್ಟ ರಾಕ್ಷಸರಂತವರು ನಿಮ್ಮ ಮಧ್ಯದಲ್ಲಿ ಅಂತ ಮುದುಕ ಹೇಳ್ತಾನೆ. ನೀವೀಗಲೂ ದೊಡ್ಡ ಮನಸ್ಸು ಮಾಡಿ ಭೂಮಿಯನ್ನ ಮತ್ತು ನಿಮ್ಮನ್ನು ಉಳಿಸಿಕೊಳ್ಳಬಹುದು. ಇದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನ ನಾಟಕಕಾರರಾದ ಚಂದ್ರಶೇಖರ್ ಕಂಬಾರ್ ಅವರು ಮುದುಕನ ಮೂಲಕ ಹೇಳಿಸ್ತಾ ಇದ್ದಾರೆ. ನೀವೀಗಲೂ ಅಂದ್ರೆ ಈ ಸಮಾಜದ ಪ್ರತಿಯೊಬ್ಬ ಮನುಷ್ಯನು ಕೂಡ ದೊಡ್ಡ ಮನಸ್ಸು ಮಾಡಿದ್ರೆ ಭೂಮಿ ಮತ್ತು ನಿಮ್ಮನ್ನು ಉಳಿಸ್ಕೊಳ್ಬಹುದು. ಅಂದ್ರೆ ಭೂಮಿಯನ್ನ, ನಿಮ್ಮನ್ನ ಅಂದ್ರೆ ಈ ಸಮಾಜದ ಜನಸಂಕುಲ, ಪ್ರಾಣಿ ಸಂಕುಲ, ಜೀವರಾಶಿಗಳನ್ನೆಲ್ಲ ಉಳಿಸ್ಕೋಬಹುದು. ಅಂದ್ರೆ ಪರಿಸರ ಉಳಿದರೆ ಜಗತ್ತು ಉಳಿದೀತು ಅಂತ ಇದ್ರ ಅರ್ಥ ಆಗ್ತದೆ. ಪರಿಸರವನ್ನ ನಾಶ ಮಾಡಬಾರ್ದು, ಪರಿಸರ ಮಾಲಿನ್ಯವನ್ನು ಮಾಡಬಾರ್ದು ಅಂತ ನಾವು ತಿಳ್ಕೊಬೇಕು. ಹಾಲಿನ ಮರಕ್ಕೆ ಏಟು ಹಾಕುವುದನ್ನು ನಿಲ್ಲಿಸಿ ಏನು ಮಾಡುತ್ತೀರೋ ನೋಡಿಕೊಳ್ಳ್ರಿ. ಹಾಲಿನಂತ ಮರಗಳಿದಾವಲ್ಲ, ಅವಕ್ಕೆ ಏಟು ಹಾಕುವುದನ್ನ ನಿಲ್ಲಿಸಿ, ಅಂದ್ರೆ ಮರಗಳನ್ನ ಕತ್ತರಿಸುವುದನ್ನ ನಿಲ್ಲಿಸಿ, ಮರಗಳನ್ನ ಹಾಳು ಮಾಡೋದನ್ನ ನಿಲ್ಲಿಸಿ. ಏನ್ ಮಾಡ್ತಿರೋ ನೋಡ್ಕೊಳ್ರಿ. ಏನ್ ಮಾಡ್ತಿರೋ ನೀವೇ ನೋಡ್ಕೊಳ್ಳಿ, ನೀವೇ ಮನಸ್ಸು ಮಾಡಿ. ನಿಮ್ಮ ಇಚ್ಛೆಗೆ ಬಿಟ್ಟಂತದ್ದೇ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಅಂದ್ರೆ ಮರಗಳನ್ನ ರಕ್ಷಿಸಿ, ಉಳಿಸಿ, ಬೆಳೆಸಬೇಕು. ಇದೆಲ್ಲವೂ ಸಹ ಸಮಾಜದಲ್ಲಿ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಡಿಯರ್ ಫ್ರೆಂಡ್ಸ್, ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಇದುವರೆಗೂ ಸೀಮೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದಿರುವಂತಹ ಈ ಕಥೆಯನ್ನ ನೀವೆಲ್ಲರೂ ಸಹ ತಿಳಿದುಕೊಂಡಿದ್ದೀರಂತ ಭಾವಿಸ್ತೇನೆ. ಈ ಕಥೆ ತುಂಬಾ ಚೆನ್ನಾಗಿದೆ. ಉಸಿರೇ ಉಸಿರು ಎನ್ನುವ ನೀತಿ ವಾಕ್ಯ ಈ ಕಥೆಯಲ್ಲಿ ಇದೆ. ದಯವಿಟ್ಟು ಎಲ್ಲರೂ ಸಹ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.